ಇಷ್ಟು ಡಾಲರ್ನ ಸಂಪಾದನೆ ಮಾಡ್ತೀನಿ, ಇಷ್ಟು ದುಡ್ಡನ್ನು ಮಾಡ್ತೀನಿ, ಬೇಕಾದ್ರೆ ನೋಡು, ನಾನು ಇನ್ನೊಂದಾಗಿ ವರ್ಕ್ ಮಾಡಿ ನೀವೇನು ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಪಕ್ಕದವರಿಗೆ ಗೊತ್ತಾಗೋದು ಬೇಡ ಅಂತ. ಅಂದರೆ ಏನಾದರೂ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದೆಯೋ ಅಥವಾ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದೆಯೋ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ. ನನಗೆ ರೆಸ್ಪೆಕ್ಟ್ ಕೊಡಬೇಕು ಜನ ಅಂತ ಅಂದರೆ ನೀವು ಇದೇ ಮಂತ್ರವನ್ನು ಯೂಸ್ ಮಾಡಿ ಗೈಸ್. ಇದು ಒಂದು ಮಂತ್ರ ನಿಮಗೆ ಎಲ್ಲ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗುತ್ತೆ. ನಾನು ಹುಟ್ಟಿದ ಮಾತು ಕಲಿತಾದವರು ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯಾರ್ಯಾರು ನೀವು ಬಿಗಿನಿಂಗ್ ಮತ್ತು ಡಿಸಿಪ್ಲಿನ್ ವಿಡಿಯೋಗಳನ್ನು ನೋಡ್ಕೊಂಬಂದಿಲ್ಲ ಅವರು ಬೇಗನೆ ಹೋಗಿ ನೋಡ್ಕೊಂಬನ್ನಿ. ನಿಜವಾಗ್ಲೂ ಇದು ಥರ್ಡ್ ಡೇ ನಾನು ಮಾಡ್ತಾ ಇರೋದು ವಿಡಿಯೋ. ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಇದ್ದೀನಿ ನಾನು. ಟೇಕ್ ಎ ಚಾಲೆಂಜ್ 60 days ಅಂತ ಅಂದರೆ 60 ದಿನದ ಚಾಲೆಂಜನ್ನು ತೊಗೊಂಡಿದ್ದೀನಿ. ಕಂಟಿನ್ಯೂಯಸ್ ಆಗಿ ನಾನು ಮೋಟಿವೇಶನಲ್ ವೀಡಿಯೋ ಮಾಡಬೇಕು, ನಿಮಗೆ ಏನಾದರೂ ಒಂದು ಮೋಟಿವೇಶನ್ ಕೊಡಬೇಕು, ನಾನು ಇರೋದೇ ನಿಮಗೋಸ್ಕರ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಥರ್ಡ್ ಡೇ. ಅದಕ್ಕೋಸ್ಕರ ನೀವು ಬನ್ನಿ ಗೈಸ್, ನೀವು ಕೂಡ ಏನಾದರೂ ಒಂದು ನನ್ನಿಂದ ಕಲಿತು ನೀವು ಸ್ವಲ್ಪ ಆದರೂ ಚೇಂಜ್ ಆಗಿ ನಿಮ್ಮ ಲೈಫಲ್ಲಿ ನೀವೇನಾದರೂ ಸಕ್ಸಸ್ ಆಗ್ತಾ ಇದ್ದೀರಾ. ಏನಾದರೂ ಒಬ್ಬರು ಎಲ್ಲರೂ ಮಾಡಿದ್ರು ಇನ್ನೂ ನನಗೆ ತುಂಬಾ ಖುಷಿ. ಬಟ್ ಎಲ್ಲರೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಸಾಧ್ಯತೆ ಇದೆ, ಬಟ್ ಅವ್ರ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ವಲ್ಲ. ಸೊ ಅದಕ್ಕೋಸ್ಕರ ಯಾರಾದರೂ ಒಬ್ಬರು ನನ್ನ ವಿಡಿಯೋಯಿಂದ ಚೇಂಜ್ ಆದರೂ ನನಗೆ ಅಷ್ಟೇ ಸಾಕು ಗೈಸ್, ಓಕೆನಾ? ಅದಕ್ಕೆ ನಾವು ಮಾಡ್ತಾ ಇರೋದು. ಬನ್ನಿ ಗೈಸ್, ಇವಾಗ ಬೇಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತ ಅಂದರೆ ವರ್ಕ್ ಇನ್ ಸೈಲೆನ್ಸ್, ಯುವರ್ ರಿಸಲ್ಟ್ ಮೇಕ್ ಎ ನಾಯ್ಸ್ ಅಂತ. ಅಂದರೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡ್ಕೊಂಬಂದಿದ್ರೆ ನೀವು ಬಿಗಿನಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಮತ್ತು ಆ ವರ್ಕನ್ನು ಯಾವ ರೀತಿ ಒಂದು ಡಿಸಿಪ್ಲಿನ್ ಆಗಿ ಮಾಡೋದನ್ನು ಯಾವ ರೀತಿ ಅಂತ ಕಲ್ತ್ಕೊಂಡ್ರಿ, ಮೋಟಿವೇಶನ್ ಇಂದ ಡಿಸಿಪ್ಲಿನ್ ಯಾವ ರೀತಿ ಮಾಡೋದು ಅಂತ ಕಲ್ತ್ರಿ. ಬಟ್ ಆ ಡಿಸಿಪ್ಲಿನ್ ಇದ್ರೆ ಸಾಕಾ ಅಂತ ಅಂದರೆ, ನೀವು ಡಿಸಿಪ್ಲಿನ್ ಆಗಿ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಎಫರ್ಟ್ ಬೇಕು ಅಲ್ವಾ, ಎಫರ್ಟ್ ಹಾಕಿ ನೀವು ಮಾಡಬೇಕಲ್ವ ಕೆಲಸನ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ನಾನು. ಹಾರ್ಡ್ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಒಬ್ಬ ಮನುಷ್ಯ ಒಂದು ಸಕ್ಸಸ್ ಆಗಲಿಕ್ಕೆ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಹೇಳ್ತೀನಿ ಗೈಸ್, ಓಕೆನಾ? ಅದಕ್ಕೋಸ್ಕರ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡೋದು ನೋಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಬನ್ನಿ ಗೈಸ್, ಇವಾಗ ವಿಡಿಯೋವನ್ನು ಶುರು ಮಾಡೋಣ. ಎಸ್ ಗೈಸ್, ಎಲ್ಲರ ಜೀವನದಲ್ಲೂ ಕೂಡ ಡಿಸಿಪ್ಲಿನ್ ಆಗಿ ಇರ್ತಾರೆ. ಎಷ್ಟೋ ಜನ ಬಿಗಿನಿಂಗು ಸ್ಟಾರ್ಟ್ ಮಾಡ್ತಾರೆ, ಡಿಸಿಪ್ಲಿನ್ ಆಗಿ ಇರ್ತಾರೆ, ಬಟ್ ಯಾವ ರೀತಿ ವರ್ಕ್ ಮಾಡಬೇಕಂತ ಗೊತ್ತಿಲ್ಲ ಆ ಡಿಸಿಪ್ಲಿನಲ್ಲಿ. ಇನ್ನೊಂದು ವಿಷಯ ಗೈಸ್, ಓಕೆನಾ? ಎಷ್ಟೋ ಜನ ನಾನು ಆಲ್ಮೋಸ್ಟ್ ನೋಡಿದಿರೋದು 100ಗೆ 90% ನೋಡಿದ್ದೀನಿ. ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಅದರ್ಸ್ ಆಗಿರ್ಬೋದು, ಎಷ್ಟೋ ಜನ ನೋಡಿದ್ದೀನಿ. ಅವರು ಕೆಲಸ ಏನು ಮಾಡ್ತಾ ಇರಲ್ಲ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿರಲ್ಲ, ಬಟ್ ಮುಂಚೆನೇ ಹೇಳ್ಬಿಡ್ತಾರೆ, ನಾನು ಅದು ಮಾಡ್ತೀನಿ, ಇಷ್ಟು ಡಾಲರ್ನ ಸಂಪಾದನೆ ಮಾಡ್ತೀನಿ, ಇಷ್ಟು ದುಡ್ಡನ್ನು ಮಾಡ್ತೀನಿ, ಬೇಕಾದ್ರೆ ನೋಡು, ನಾನು ಇನ್ನೊಂದು 2 yearsಲ್ಲಿ ಅಂದರೆ ಇರಬೇಕು, ನಾವು ಆ ಥರ ಮಾಡ್ತೀವಿ ಅಂತ ಇರಬೇಕು. ಬಟ್ ಅದೇ ನಾವು ಇದು ಮಾಡ್ತೀವಿ ಅಂತ ಹೇಳ್ಕೊಳೋದ್ರಲ್ಲಿ ಅವಶ್ಯಕತೆ ಇಲ್ವಲ್ಲ. ನೀನು ಮಾಡಿ ತೋರಿಸು, ಅದೇ ಇಲ್ಲಿರೋದು. ನೀನು ಕೆಲಸ ಮಾಡು, ಇನ್ನು ಕೆಲಸ ಇರುತ್ತಲ್ಲ, ನೀನು ಮಾಡಿರೋ ರಿಸಲ್ಟ್ ಇರುತ್ತಲ್ಲ, ಅದೇ ಎಲ್ಲರ ಬಾಯಲ್ಲೂ ನೀವು ಕೇಳಬೇಕು. ಹೌದಪ್ಪ, ಇವನು ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದ, ಇವನು 2 years ಕರೆಕ್ಟಾಗಿ ಡೆಡಿಕೇಟೆಡ್ ಆಗಿ ಓದಿದ, ಅದಕ್ಕೋಸ್ಕರ ಇವಾಗ IAS ಆಗಿದ್ದಾನೆ, IPS ಆಗಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ, ಈ ಸಾಫ್ಟ್ವೇರ್ ಜಾಬಲ್ಲಿ ಒಳ್ಳೆ ಜಾಬನ್ನು ತೊಗೊಂಡಿದ್ದಾನೆ, ಅಲ್ಲಿ ಸೆಟಲ್ ಆಗಿದ್ದಾನೆ ಅಂತ ಆರಾಮಾಗಿ ನಿಮ್ಮ ಜಾಬ್ ಇದೆಯಲ್ಲ, ನಿಮ್ಮ ವರ್ಕ್ ಇದೆಯಲ್ಲ, ನಿಮ್ಮ ರಿಸಲ್ಟ್ ಇದೆಯಲ್ಲ, ಅದು ಮಾತಾಡಬೇಕು ಗೈಸ್. ಅದು ಹಾರ್ಡ್ ವರ್ಕಿಗಿರೋ ತಾಕತ್ತು. ಅದನ್ನು ಮಾಡಿ ತೋರಿಸಿ ಗೈಸ್. ಕಮ್ಮಿ ಮಾತಾಡಿ ಅಂತ ಅಂದರೆ ಆ ಥರ ನಾನು ಹೇಳ್ತಾ ಇಲ್ಲ. ಕಮ್ಮಿ ಮಾತಾಡಿ ಅಂತ ಅಂದರೆ ನೀವು ಎಲ್ಲರ ಜೊತೆನೂ ಮಾತಾಡಿ, ಎಲ್ಲರ ಜೊತೆಗೂ ಚೆನ್ನಾಗಿರಿ, ಆ ರೀತಿ ಹೇಳ್ತಾ ಇಲ್ಲ. ಬಟ್ ನೀವು ನಿಮ್ಮ ಕೆಲಸ, ನಿಮ್ಮ ಗೋಲನ್ನು ಎಲ್ಲರಿದ್ರಿಗೂ ಹೇಳಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ಗೆ ನೀವು ಏನು ಮಾಡಿದಿರಾ ಎಲ್ಲರಿದ್ರಿಗೂ ಕೂಡ ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ನಿಮ್ಮ ಫ್ಯಾಮಿಲಿಗೆ ಹೇಳಿ, ಅದು ಮ್ಯಾಟರ್ ಆಗಲ್ಲ. ಬಟ್ ಎಲ್ಲರಿಗೂ ಹೇಳ್ತಾರೆ ಗೈಸ್. ನಿಜವಾಗ್ಲೂ ನಾನು ಎಷ್ಟೋ ಜನ ಅವ್ರ ಬಾಯಲ್ಲಿ ಇರುತ್ತೋ ಏನೋ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ಎಲ್ಲರ ಹತ್ರನೂ ಹೇಳ್ತಾರೆ. ಅಂತ ಅಂದರೆ ನಾನು ಇದು ಮಾಡ್ಬೇಕಂತಿದ್ದೀನಿ, ಅದು ಮಾಡ್ತೀನಿ ನೋಡು, ಏನೂ ಮಾಡಲ್ಲ ಅವರು. ಆ ರೀತಿ ಹೇಳ್ತಾರೆ. ಆಲ್ಮೋಸ್ಟ್ ಯಾರು ಮಾಡಲ್ಲ ಗೈಸ್, ಓಕೆನಾ? ಯಾರು ಹೇಳ್ದಿರ ಅವರ ವರ್ಕಿಂದ ಅವರು ಸೈಲೆಂಟಾಗಿ ವರ್ಕ್ ಮಾಡ್ತಾರೆ, ಅವರ ರಿಸಲ್ಟ್ ಮಾತಾಡುತ್ತಲ್ಲ ಅಂಥವ್ರು ಮಾತ್ರ ಏನಾದರೂ ಒಂದು ಅಚೀವ್ ಮಾಡ್ತಾರೆ. ನೀವು ಸೆಕೆಂಡ್ ಕ್ಯಾಟಗರಿಗೆ ಬನ್ನಿ ಗೈಸ್, ಓಕೆನಾ? ಫಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಎಲ್ಲ ಫಸ್ಟೇ ಹೇಳ್ಬಿಡೋದು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಅಂಥವ್ರು ಜಾಸ್ತಿ ಏನೂ ಮಾಡಲ್ಲ, ಸುಮ್ಮನೆ ಮಾತಲ್ಲಿ ಹೇಳ್ತಾರೆ ಅಷ್ಟೇ. ನಿಮ್ಮ ವರ್ಕ್ ಸೈಲೆಂಟ್. ನೀವು ಸೆಕೆಂಡ್ ಕ್ಯಾಟಗರಿಗೆ ಬನ್ನಿ. ನೀವು ಹಾರ್ಡ್ ವರ್ಕನ್ನು
ಸೈಲೆಂಟಾಗಿ ಮಾಡಿ. ನಿಮ್ಮ ರಿಸಲ್ಟ್ ಇದೆಯಲ್ಲ, ನಿಮ್ಮ ಪೊಸಿಷನ್ ಇರುತ್ತಲ್ಲ, ನೀವು ತೊಗೊಂಡಿರೋ ಪೊಸಿಷನ್ ಇರುತ್ತಲ್ಲ, ಅದು ಜನರ ಮಧ್ಯೆ ಮಾತಾಡಬೇಕು ಗೈಸ್, ಓಕೆನಾ? ಅದು ಇರೋ ತಾಕತ್ತು ಹಾರ್ಡ್ ವರ್ಕಿಗೆ. ಅದಕ್ಕೋಸ್ಕರ ಹೇಳೋದು, ಇವಾಗಲೇ ಡಿಸಿಷನ್ನ ತೊಗೊಳ್ಳಿ, ಸ್ಟಾರ್ಟ್ ಮಾಡಿ. ಆ್ಯಂಡ್ ಡಿಸಿಪ್ಲಿನ್, ಲಾಸ್ಟ್ ವಿಡಿಯೋ ಡಿಸಿಪ್ಲಿನ್ ಆಗಿ ಇರಿ, ಆ್ಯಂಡ್ ಜೊತೆಗೆ ಹಾರ್ಡ್ ವರ್ಕನ್ನು ಕೂಡ ಮಾಡಿ ಅಂತ ಹೇಳ್ತೀನಿ. ಇದು ನಿಮಗೆ ಒಂದು ರಿಸಲ್ಟ್, ಒಂದು ಪೀಕ್, ಒಂದು ಉನ್ನತ ಸ್ಥಾನಕ್ಕೆ ಹೋಗೋದು ಅಂತೂ ಪಕ್ಕಾ ಇರುತ್ತೆ ಗೈಸ್. ಅದಕ್ಕೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಒಂದು ಜಿಮ್ಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಆ ಜಿಮ್ನಲ್ಲಿ ನಿಮಗೆ ಏನು ಸಿಗುತ್ತೆ, ಒಂದು ಡಂಬಲ್ಸ್ ಹಿಡ್ಕೊಂಡು ನೀವು ಡೈಲಿ ಮಾಡಿದ್ರಿ, ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಇದ್ದೀರಾ, ಡಿಸಿಪ್ಲಿನ್ ಆಗು ಡೈಲಿ ಹೋಗ್ತಾ ಇದ್ದೀರಾ, ಬಿಗಿನಿಂಗನ್ನು ಅಂದರೆ ಸ್ಟಾರ್ಟ್ ಮಾಡಿದ್ದೀರಾ ಜಿಮ್ಲಿಗೆ ಹೋಗ್ಲಿಕ್ಕೆ, ಮತ್ತು ಡಿಸಿಪ್ಲಿನ್ ಆಗು ಮಾಡ್ತಾ ಇದ್ದೀರಾ. ಅದರಿಂದ ಏನು ವರ್ಕು, ನೀವು ಹಾರ್ಡ್ ವರ್ಕ್ ಮಾಡಬೇಕಲ್ವಾ. ನಿಮಗೆ ನೀವು ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದರೆ ಸ್ವಲ್ಪ ಆದರೂ ಎಫರ್ಟ್ ಹಾಕ್ಬೇಕಲ್ವಾ. ಇಲ್ಲ ಅಂತ ಅಂದರೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ನೀವೇನಾದರೂ ಡಿಸ್ಟಿಕ್ ಅಂದರೆ DC ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, IPS IAS ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನೀವು ಸಾಫ್ಟ್ವೇರ್ ಡೆವಲಪರ್ ಆಗಬೇಕಂತ ಅಂದ್ಕೊಂಡಿದ್ದೀರಾ, ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಬೇಕಂತ ಅಂದ್ಕೊಂಡಿದ್ದೀರಾ. ಈ ರೀತಿ ಆಗಬೇಕಂತಂದರೆ ಇವಾಗಿನ ಜನ್ರೇಷನಲ್ಲಿ ತುಂಬ ಕಾಂಪಿಟೇಷನ್ ಇದೆ ಗೈಸ್, ಓಕೆನಾ? ಎಲ್ಲ AI ಮಾಡಿಬಿಡುತ್ತೆ. ಈ ಸಾಫ್ಟ್ವೇರ್ ಸೆಕ್ಟರ್ಗಳಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದೆ. ನೀವು ಏನು ಮಾಡಬೇಕು ಅಲ್ಲಿ, ನಾವೇನು ಮಾಡಬೇಕು ಗುರು, ಏನು ಮಾಡಬೇಕು ನಾವು, ಹಾರ್ಡ್ ವರ್ಕ್ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ಏನು ಮಾಡಬೇಕು ಅಂತ ಅಂದರೆ, ಇವಾಗ ಎಕ್ಸಿಸ್ಟ್ ಆಗಿದೆ ಆಲ್ರೆಡಿ ಎಲ್ಲ. ನಿಮಗೆ ಬೇಕಾಗಿರೋ ಕೋಡ್ 1 ಮಿನಿಟ್ಸ್ ಅಥವಾ 5 ಮಿನಿಟ್ಸಲ್ಲಿ ನೀವೊಂದು ವೆಬ್ ಅಪ್ಲಿಕೇಶನನ್ನು ಡೆವಲಪ್ ಮಾಡ್ಬೋದು, ವೆಬ್ ಆ್ಯಪನ್ನು ಡೆವಲಪ್ ಮಾಡ್ಬೋದು. ಎವ್ರಿಥಿಂಗ್ ನೀವು ChatGPTನ ಯೂಸ್ ಮಾಡಿ ಆರಾಮಾಗಿ ಮಾಡ್ಬೋದು. ಬಟ್ ಆದರೆ ನೀವು ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲನ್ನು ನೀವು ಕಲ್ತಿರ್ಬೇಕಾಗತ್ತೆ ಗೈಸ್, ಓಕೆನಾ? ಸಮ್ಟೈಮ್ಸ್ ChatGPT ಕೂಡ ಎಲ್ಲ ನಾನು ಪಕ್ಕಾ ಕರೆಕ್ಟ್ ಅಂತ ಎಲ್ಲದೂ ಹೇಳಲ್ಲ, ಅಂದರೆ ಎಲ್ಲದೂ ಕರೆಕ್ಟ್ ಇರಲ್ಲ ಅಂತಲೂ ಕೂಡ ಹೇಳಲ್ಲ. ಸಮ್ ಅಂತ ಅಂದರೆ ಸ್ವಲ್ಪ ಡೇಟಾ ಸ್ವಲ್ಪ ಕರೆಕ್ಟ್ ಇರಲ್ಲ ಗೈಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಕರೆಕ್ಟಾಗಿ ಹಾರ್ಡ್ ವರ್ಕ್ ಮಾಡಿ. ನೀವು ಇವಾಗ ಈ ಜನ್ರೇಷನಲ್ಲಿ ನೀವು ಖಂಡಿತ ಜಾಬ್ ತೊಗೋಬೇಕು ಅಂತ ಅಂದರೆ ನಿಮ್ಮ ಹಾರ್ಡ್ ವರ್ಕ್ ಎಫರ್ಟ್ ತುಂಬಾ ಬೇಕಾಗಿದೆ ಗೈಸ್, ಓಕೆನಾ? ಯಾಕೆ ಅಂತ ಅಂದರೆ ಈ ChatGPTನ ಯಾವ ರೀತಿ ಯೂಸ್ ಮಾಡೋದಂತ ನೀವು ಕಲ್ತ್ಕೊಂಡ್ರೆ ನಿಮ್ಮ ಹಾರ್ಡ್ ವರ್ಕಿಂದ ಆರಾಮಾಗಿ ನೀವು ಖಂಡಿತ ಜಾಬ್ ತೊಗೋಬೋದು, ಓಕೆನಾ? ಅದಕ್ಕೋಸ್ಕರ ಇವಾಗ ಸ್ಕಿಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಎಫರ್ಟ್ ಕೂಡ ಬೇಕೇ ಬೇಕು ಅಂತ ಹೇಳ್ತೀನಿ. ಇದು ಸಾಫ್ಟ್ವೇರ್ ಜಾಬಿಗೆ. ನೀವೇನಾದರೂ ಈ ರೀತಿ IPS IAS ಈ ರೀತಿ ತುಂಬ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಇಲ್ಲಿನ ಯುವ ಜನತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ನಾನು ಹೋಗಬೇಕು ಅಂತ ತುಂಬ ಜನ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಸೊ ಅಂಥವರಿಗೆ ಹಾರ್ಡ್ ವರ್ಕ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ನೀವು ಡಿಸಿಪ್ಲಿನ್ ಆಗಿರ್ತೀರ, ಎಲ್ಲದೂ ಕೂಡ ಇರುತ್ತೆ. ಬಟ್ ಹಾರ್ಡ್ ವರ್ಕ್ ಮಾಡಿಲ್ಲ ಅಂತ ಅಂದರೆ ಸಾಧ್ಯತೆಯೇ ಇಲ್ಲ ಗೈಸ್, ಓಕೆನಾ? ಫಾರ್ ಎಕ್ಸಾಂಪಲ್ ಕೊಡೋದಾದರೆ 2 ಸ್ಟೂಡೆಂಟ್ಸ್ ಇರ್ತಾರೆ. 2 ಸ್ಟೂಡೆಂಟ್ಸಲ್ಲಿ ಒಬ್ಬ ಡಿಸಿಪ್ಲಿನ್ ಆಗಿ ಹೋಗ್ತಾನೆ ಬರ್ತಾ ಇರ್ತಾನೆ. ಬಟ್ ಏನಂತ ಅಂದರೆ ಒಂದು ಲಿಮಿಟಾಗಿ ಮಾಡ್ತಾ ಇರ್ತಾನೆ ಗೈಸ್, ಓಕೆನಾ? ಅದು 7 ತಾಸು ಓದ್ತಾ ಇರ್ತಾನೆ ಅಂತ ಅಂದ್ಕೊಳ್ಳಿ ಒಬ್ಬ. ಬಟ್ ಎಷ್ಟು ತಾಸು ಓದ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ 7 ತಾಸಲ್ಲಿ ಏನು ಓದಿದ್ದಾನೆ, ಎಷ್ಟು ಎಫರ್ಟ್ ಹಾಕಿ ಓದಿದ್ದಾನೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಡೂ ಇಟ್ ಹಾರ್ಡ್ ವರ್ಕ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಕಾಂಪಿಟೇಷನ್ ಇದೆ ನೋಡಿ. ನಿಜವಾಗ್ಲೂ ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟು, ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಬನ್ನಿ ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್ ಗೈಸ್, ಈ ಲೈನ್ ಎಷ್ಟು ಅರ್ಥ ಇದೆ ಅಂತ ನೋಡಿ. ಟ್ರೂ, ಎಸ್, ನೀವು ಸತ್ಯವಾಗಿ ಏನಾದರೂ ಮಾಡ್ತೀರಾ ಅಂತ ಅಂದರೆ ಅದನ್ನು ಅನೌನ್ಸ್ ಮಾಡೋದು ಅವಶ್ಯಕತೆನೇ ಇಲ್ಲ. ನೀವು ಯಾಕೆ ಹೇಳಬೇಕು ನಾನು ಇದು ಮಾಡ್ತೀನಿ ಅಂತ? ಆ ಅವಶ್ಯಕತೆನೇ ಇಲ್ಲ ಗೈಸ್, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ನೀವು ಯಾರಿದ್ರಿಗೂ ಏನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಲಿಕ್ಕೆ ಹೋಗಬೇಡಿ ಗೈಸ್, ಓಕೆನಾ? ನೀವು ಸೈಲೆಂಟಾಗಿ ವರ್ಕ್ ಮಾಡಿ. ನೀವೇನು ಮಾಡ್ತಾಯಿದ್ದೀರಾ ಅಂತ ನಿಮ್ಮ ಪಕ್ಕದವರಿಗೆ ಗೊತ್ತಾಗೋದು ಬೇಡ. ಅಂತ ಅಂದರೆ ಏನಾದರೂ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದೆಯೋ ಅಥವಾ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದೆಯೋ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಗೈಸ್, ಓಕೆನಾ? ಹೇಳಿ ಮಾಡಿ ಅರ್ಥ ಇಲ್ಲ ಗೈಸ್. ಹೇಳ್ದೇರ ಮಾಡಿ ನಿಮ್ಮ ಒಂದು ಪೊಸಿಷನ್ ನಿಮಗೆ ಎಷ್ಟೋ ಜನ ಮಾತಾಡ್ತಾರಲ್ಲ, ನಿಮ್ಮ ಊರಲ್ಲಿ ಮಾತಾಡ್ತಾರೆ, ನಿಮ್ಮ ಡಿಸ್ಟಿಕ್ಕಲ್ಲಿ ನಿನ್ನ ರೆಕಗ್ನೈಸ್ ಮಾಡ್ತಾರೆ, ನಿಮ್ಮ ತಾಲೂಕಲ್ಲಿ ರೆಕಗ್ನೈಸ್ ಮಾಡ್ತಾರೆ. ಇದೆಯಲ್ಲ, ಅದೇ ಹಾರ್ಡ್ ವರ್ಕಿಗಿರೋ ತಾಕತ್ತು. ಅದಕ್ಕೋಸ್ಕರ ಹೇಳೋದು ವರ್ಕ್ ಇನ್ ಸೈಲೆಂಟ್. ನಿಜವಾದ ಸಕ್ಸಸ್, ನಿಜವಾದ ಒಂದು ಪೊಸಿಷನ್ ತಗೊಳ್ತೀರಾ ಅಂತ ಅಂದರೆ ಈ ರೀತಿ ಅನೌನ್ಸ್ ಎಲ್ಲರಿದ್ರಿಗೂ ಹೇಳೋದು ಅವಶ್ಯಕತೆ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಗೈಸ್, ಓಕೆನಾ? ನೀವು ಅದೇ ಥರ ಮಾಡಿ, ಅದೇ ಥರ ವರ್ಕನ್ನು ಸ್ಟಾರ್ಟ್ ಮಾಡಿ. ರೆಸ್ಪೆಕ್ಟ್ ಸಿಗಬೇಕು, ನನಗೆ ರೆಸ್ಪೆಕ್ಟ್ ಕೊಡಬೇಕು ಜನ ಅಂತ ಅಂದರೆ ನೀವು ಇದೇ ಮಂತ್ರವನ್ನು ಯೂಸ್ ಮಾಡಿ ಗೈಸ್. ಇದು ಒಂದು ಮಂತ್ರ ನಿಮಗೆ
ಎಲ್ಲ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡೋಗುತ್ತೆ, ನಿಮ್ಮನ್ನು ರೆಸ್ಪೆಕ್ಟ್ ಕೂಡ ಇರುವಾಗ ಮಾಡುತ್ತೆ. ಒಂದು ಬಿಗಿನಿಂಗ್, ನೀವು ಒಂದು ಡಿಸಿಷನ್ ತೊಗೊಂಡು ಬಿಗಿನಿಂಗ್ ಅಂದರೆ ಸ್ಟಾರ್ಟ್ ಮಾಡಲೇಬೇಕು, ಟ್ರೈ ಮಾಡಲೇಬೇಕು, ಅವಾಗ ಮಾತ್ರ ನಿಮಗೇನಾದರೂ ಒಂದು ಸಿಗೋದು. ಅದಾದಮೇಲೆ ನೀವು ಒಂದು ಡಿಸಿಪ್ಲಿನಾಗಿ ಆ ಕೆಲಸವನ್ನು ಮಾಡ್ಕೊಂಡಿರಬೇಕು, ಮಾಡ್ತಾ ಹೋಗಬೇಕು. ಅದು ಒಂದು. ಆ ಡಿಸಿಪ್ಲಿನ್ ವರ್ಕನ್ನು ಹಾರ್ಡ್ ವರ್ಕ್ ಜೊತೆಗೆ ಮಾಡಬೇಕು ಕಂಟಿನ್ಯೂಯಸ್ ಆಗಿ. ಆವಾಗ ನಿಮಗೆ ಪಕ್ಕ ಏನಾದರೂ ಒಂದು ನೀವು ಅಂದ್ಕೊಂಡಿರೋದು 100% ಆಗೇ ಆಗ್ತೀರ. ಅದಕ್ಕೋಸ್ಕರ ಹೇಳ್ತಾ ಇರೋದು 100% ಆದವಾಗ ನಿಮಗೆ ರೆಸ್ಪೆಕ್ಟ್ ಕೂಡ ಆಟೋಮೆಟಿಕಲಿ ಬರುತ್ತೆ, ರೆಸ್ಪೆಕ್ಟ್ ಕೂಡ ನಿಮಗೆ ಆಟೋಮೆಟಿಕಲಿ ಸಿಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಐ ವಿಲ್ ಟೆಲ್ ಯು, ಎಲ್ಲರಿಗೂ ಹೇಳ್ತಾ ಇರೋದು ಅದಕ್ಕೆ, ನೀವು ಫೋಕಸ್ ಆನ್ ಯುವರ್ ಹಾರ್ಡ್ ವರ್ಕ್ ಓನ್ಲಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ. ಅಂತ ಅಂದರೆ ಅವನು ಔಟ್ ಸೈಡೇ ಬರಲ್ಲ, ಏನು ಬರೀ ಒಳಗಡೆನೇ ಓದ್ತಾ ಇರ್ತಾನೆ, ಅವನು ಏನು ಪ್ರಿಪೇರ್ ಮಾಡ್ತಾನೆ, ಅವನು ಸುಮ್ಮನೆ ಆ ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ತಾ ಇರ್ತಾನೆ. ಯಾರು ಜನ ಸಾವಿರ ಮಾತಾಡಲಿ ಗೈಸ್, ಅವ್ರು ತೊಗೊಂಡು ಏನು ಮಾಡ್ತೀರಾ, ನೀವು ಏನು ಮಾಡ್ತೀರಾ ಅಂತ ನಿಮ್ಮ ಮೈಂಡಲ್ಲಿ ಇದೆಯಲ್ಲ, ಅವರಿಗೆಲ್ಲ ಏನು ಗೊತ್ತಿದೆ. ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಿರಲ್ಲ, ಅವಾಗ ಅವರು ಮಾತಾಡ್ತಾರೆ. ಇವಾಗ ಅವ್ರು ಏನು ಹೇಳಿದ್ರು ಕೇಳಬೇಡಿ. ಜನ ಸಾವಿರ, ನೀನು ಬಿದ್ದರೂ ಹೇಳ್ತಾರೆ, ನಿನಗೆ ಎದ್ದರೂ ಹೇಳ್ತಾರೆ, ನೀನು ನೀಟಾಗಿ ಮಾತಾಡಿಲ್ಲ ಅಂದರೂ ಹೇಳ್ತಾರೆ, ನೀನು ಕರೆಕ್ಟಾಗಿ ಜಾಸ್ತಿ ಮಾತಾಡಿದ್ರು ಇವನು ಈ ಥರ ಮಾತಾಡಿದ ಅಂತ ಹೇಳ್ತಾರೆ. ಸೊ ಜನರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ವರ್ಕ್ ಏನಿದೆಯೋ, ನಿಮ್ಮ ಹಾರ್ಡ್ ವರ್ಕ್ ಏನಿದೆಯೋ ಅದನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಕರೆಕ್ಟಾಗಿ ಡಿಸಿಪ್ಲಿನಾಗಿ ಮಾಡಿ. ನಿಮ್ಮ ರೆಸ್ಪೆಕ್ಟ್ ಆಟೋಮೆಟಿಕಲಿ ಬರುತ್ತೆ. ನಿಮ್ಮ ಹಾರ್ಡ್ ವರ್ಕ್ ನಿಜವಾಗ್ಲೂ ಎಲ್ಲೂ ವೇಸ್ಟ್ ಆಗಲ್ಲ ಗೈಸ್, ಎಲ್ಲೂ ವೇಸ್ಟ್ ಆಗಲ್ಲ. ನೀವು ಅಂದ್ಕೊಂಡಿರೋ ಗೋಲ್ಗೆ ನೀವು ಹಾಕಿರೋ ಎಫರ್ಟ್ ಎಲ್ಲೂ ವೇಸ್ಟ್ ಆಗಲ್ಲ ಗೈಸ್. ಓಕೆನಾ? ನಾನು ಇವಾಗ ಆಗ್ತಾಯಿದ್ದೀನಿ ಎಫರ್ಟ್ ಏನಂತ ಅಂದರೆ ಕಂಟಿನ್ಯೂಯಸ್ ಆಗಿ 60 days ಆಗ್ತಾಯಿದ್ದೀನಿ. ನನಗೆ ವ್ಯೂಸ್ ಬರದೇ ಇದ್ರೂ ಪರವಾಗಿಲ್ಲ, ಯಾರಾದರೂ ಒಬ್ಬರು ನೋಡಿ ಇದರಿಂದ ಚೇಂಜ್ ಆದರೂ ಸಾಕು. ಆ ಎಫರ್ಟ್ ಇದೆಯಲ್ಲ, ನಾನು ಮಾಡ್ತಾ ಇದ್ದೀನಲ್ಲ, ನಾನು ಇದಕ್ಕೆ ಟೈಮ್ ಕೊಟ್ಟು, ಇದಕ್ಕೆ ಎಡಿಟಿಗೆ ಟೈಮ್ ಕೊಟ್ಟು, ನನ್ನ ಟೈಮನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿ ಮಾಡ್ತಾಯಿದ್ದೀನಿ. ನನಗೆ ಯಾವಾಗ ಒಂದು ಸ್ವಲ್ಪ ಫ್ರೀ ಆಗುತ್ತೋ, ಇಲ್ಲ ಈ ವಿಡಿಯೋ ಮಾಡಬೇಕಂತಲೇ ಫ್ರೀ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಈ ಎಫರ್ಟ್ ನನಗೆ ಎಲ್ಲೂ ವೇಸ್ಟ್ ಅನಿಸಲ್ಲ ಗೈಸ್. ಓಕೆನಾ? ನಾನು ಒಂದು ವಿಡಿಯೋ ಮಾಡಬೇಕಂತ ಅಂದರೆ ನಾನು ಅದೇ ಥರ ಇರಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ದೀನಿ ಅಂತ ಅಂದರೆ ನಾನು ಅದೇ ಥರ ಇರಬೇಕಾಗತ್ತೆ. ನೀವು ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಅಂತ ಅಂದರೆ ನನ್ನಂಗೆ ಸ್ಟಾರ್ಟ್ ಮಾಡಿ ಅಂತ ನಿಮಗೆ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟ್ ಮಾಡಿಬಿಡಬೇಕಾಗತ್ತೆ. ಸೊ ಹಾರ್ಡ್ ವರ್ಕ್ ಮಾಡು ಅಂತ ಅಂದರೆ ಇವಾಗ ನಾನು ಮಾಡ್ತಾಯಿದ್ದೀನಲ್ಲ ಡೈಲಿ ಅಂತ ಅಂದರೆ, ನಾನು ಒಂದು ವೀಡಿಯೋ ಮಾಡಬೇಕು ಅಂತ ಅಂದರೆ ಎಷ್ಟೋ ವೀಡಿಯೋಸ್ ನೋಡಬೇಕು, ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು, ಮತ್ತು ಎಡಿಟ್ ಮಾಡಬೇಕು, ತಮ್ನೇಲನ್ನು ಮಾಡಬೇಕು, ಟೈಟಲನ್ನು ಹಾಕಬೇಕು, ಇದೆಲ್ಲ ಇರುತ್ತೆ ಗಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ. ಇದೆಲ್ಲ ನನ್ನ ಬಿಟ್ಟು ನಾನು ಮಾಡಬೇಕಲ್ಲ ವೀಡಿಯೋ. ಅದೇ ಒಂದು ಡಿಸಿಪ್ಲಿನ್, ನ್ಯೂ ಬಿಗಿನಿಂಗ್, ಡಿಸಿಪ್ಲಿನ್ ಮತ್ತು ಹಾರ್ಡ್ ವರ್ಕ್ ಗೈಸ್. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಗೊತ್ತಾಗಲ್ಲ, ಒಂದು ಸಿಂಪಲ್ ಆದ ಈ ವಿಡಿಯೋ ನಿಮಗೆ ಕಾಣಿಸುತ್ತೆ ಅಷ್ಟೇ, ಬಟ್ ಆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಎಫರ್ಟ್ ಇರುತ್ತೆ ಅಂತ ಎಡಿಟರ್ಸಿಗೆ ಗೊತ್ತಿರುತ್ತೆ, ಅಪ್ಲೋಡ್ ಮಾಡ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ. ಸೊ ಇದೇ ಥರ ಗೈಸ್, ನಿಮ್ಮ ಹಾರ್ಡ್ ವರ್ಕ್ ಎಲ್ಲೂ ವೇಸ್ಟ್ ಆಗಲ್ಲ. ನೀವು ಏನಾದರೂ ಇದರಿಂದ ಕಲ್ತಿರ್ತೀರ, ಅದನ್ನು ಬೇರೆ ಒಂದು ಕಡೆ ಇಂಪ್ಲಿಮೆಂಟ್ ಮಾಡ್ತೀರಾ, ಅದು ನೀವು 100% ನೀವು ಕೊಡಲಿಕ್ಕಾಗಿಲ್ಲ ಅಂತ ಅಂದರೂ 90% ಕೊಟ್ರಿ ಅಂತ ಅಂದರೆ 75% ನಿಮಗೆ ಬೇರೆ ಕಡೆ ಅಲ್ಲೇ ಆಗಿಲ್ಲ ಅಂತ ಅಂದರೂ ಇನ್ನೊಂದು ಕಡೆ ನಿಮಗೆ ಹೆಲ್ಪ್ ಆದೇ ಆಗುತ್ತೆ. ಸೊ ದಟ್ಸ್ ವೈ ಐ ವಿಲ್ ಟೆಲ್ ಯು, ಫಸ್ಟ್ ನೀವು ಹಾರ್ಡ್ ವರ್ಕ್ ಮಾಡೋದನ್ನು ಕಲೀರಿ, ಸ್ಟಾರ್ಟ್ ಮಾಡೋದನ್ನು ಕಲೀರಿ, ಆವಾಗ ನೀವು ಅಂದ್ಕೊಂಡಿರೋದನ್ನು ಮಾಡ್ತೀರಿ ಅಂತ ಅಂದ್ಕೋತೀರಿ. ಯಾರ್ಯಾರು ಇವತ್ತಿನ ಈ ವಿಡಿಯೋ ಇದಾಗಿತ್ತು, ನೀವು ಒಂದು ಸ್ವಲ್ಪ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ನೀವು ಕೂಡ ಒಂದು ಸ್ವಲ್ಪ ಹೌದು ನಾನು ಮಾಡಬೇಕಂತ ನಿಮ್ಮ ಮನಸ್ಸಿಗೆ ಅಂತ ಬಂದಿದೆ ಅಂತ ಅನ್ಕೋತೀನಿ. ಸ್ಟಾರ್ಟ್ ಮಾಡಿ ಗೈಸ್. ಇವಾಗ ವಿಡಿಯೋ ಆದಮೇಲೆ ನೀವು ಕೂಡ ನೀವು ಅಂದ್ಕೊಂಡಿರೋದನ್ನು ಸ್ಟಾರ್ಟ್ ಮಾಡಿ, ನೀವು ಕೂಡ ಅಚೀವ್ ಆಗಿ ನಿಮ್ಮ ಲೈಫಲ್ಲಿ ಇರೋದೊಂದು ಜೀವನ ಗೈಸ್. ಓಕೆನಾ? ಇರೋದೊಂದು ಜೀವನ. ಸೊ ಅದನ್ನು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ. ನಿಮ್ಮ ಫ್ಯಾಮಿಲಿಗೆ ನೀವೇನು ಅಂದ್ಕೊಂಡಿದ್ದೀರ ಸಣ್ಣವರಿಗಿಂದ ಅದನ್ನು ಮಾಡಬೇಕು ಅಂದರೆ ಇವತ್ತೇ ಸ್ಟಾರ್ಟ್ ಮಾಡಿ ಕೆಲಸ ಮಾಡಲಿಕ್ಕೆ. ಇವತ್ತೇ ಡಿಸಿಪ್ಲಿನಾಗಿ ಇರೋದನ್ನು ಕಲೀರಿ, ಇವತ್ತೇ ಹಾರ್ಡ್ ವರ್ಕ್ ಮಾಡೋದನ್ನು ಕಲೀರಿ. ಆವಾಗ ನಿಮ್ಮ ಫ್ರೆಂಡ್ ಸರ್ಕಲ್ಲಿಗೆ ನೀವು ಅಂದ್ಕೊಂಡಿರೋ ಥರ ನಿಮ್ಮ ಜೀವನವನ್ನು ನೀವು ಮಾಡ್ಬೋದು. ಅಲ್ಲಿವರೆಗೂ ನೀವೇನು ಮಾಡೋಕ್ಕಾಗಲ್ಲ ಗೈಸ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಅದಕ್ಕೆ ರಿಸ್ಕನ್ನು ತೊಗೊಳೋದನ್ನು ಕಲೀರಿ. ರಿಸ್ಕ್ ಬಗ್ಗೆನೂ ನಾನು ಒಂದಿನ ಸಪ್ರೇಟಾಗಿ ಮಾಡ್ತೀನಿ, ಬಟ್ ರಿಸ್ಕ್ ತಗೊಳ್ಳೋದನ್ನು ಕಲೀರಿ ಗೈಸ್ ಫಸ್ಟು. ನಾನು ಇವಾಗ ತಗೊಂಡಿಲ್ಲ ಅಂತ ಅಂದರೆ ನಾನು ಏನು ಕನ್ಸ್ಕೊಂಡಿದ್ದೀನೋ ಅದನ್ನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಡಿಸಿಷನ್ನ ತೊಗೊಂಡು ನಾನು ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇದೆಲ್ಲ ಮಾಡ್ತಾ ಇರೋದು ಅದಕ್ಕೋಸ್ಕರನೇ. ಸೊ
ನಿಮಗೂ ಒಂದು ಇದು ಸಿಗಬೇಕು, ನಿಮ್ಮ ಜೊತೆನೂ ಕೂಡ ನಿಮಗೂ ಕೂಡ ನಾನು ಹಂಚ್ಕೊಳ್ಬೇಕು ನನ್ನ ಲೈಫ್ ಬಗ್ಗೆ ಆಗಿರ್ಬೋದು, ನನ್ನ ಹತ್ರ ಇರೋ ನಾಲೆಡ್ಜನ್ನು. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಜೊತೆ ನೀವು ಕೂಡ ಮೋಟಿವೇಶನ್ ಆಗಿ, ನೀವು ಕೂಡ ಅಚೀವ್ ಆಗಿ, ನಿಮ್ಮ ಜೀವನದಲ್ಲಿ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಸರ್ಕಲನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆವಾಗ ಫ್ಯಾಮಿಲಿ ಖುಷಿಯಾಗಿತ್ತು, ನಿಮ್ಮ ಸರ್ಕಲ್ ಖುಷಿಯಾಗಿತ್ತು ಅಂತಂದರೆ ನೀವು ಕೂಡ ಆಟೋಮೆಟಿಕ್ ಖುಷಿಯಾಗಿರ್ತೀರ. ಸೊ ದಟ್ಸ್ ವೈ ಇವತ್ತಿನ ಈ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಬರ್ತೀನಿ ಗೈಸ್, ಓಕೆನಾ? ಅಲ್ಲಿವರೆಗೂ ಮಿಸ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಂದು ಮೋಟಿವೇಶನನ್ನು ತೊಗೊಂಡು ಬರ್ತಾ ಇರ್ತೀನಿ, ಕಾಯ್ತಾ ಇರಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂತ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಕೂಡ ಎಲ್ಲರ ಕಮೆಂಟನ್ನು ನೋಡಲಿಕ್ಕೆ ಇಷ್ಟಪಡ್ತೀನಿ. ಸೊ ರಿಪ್ಲೈ ಕೂಡ ಮಾಡ್ತೀನಿ ಯಾರ್ಯಾರು ಏನೇನು ಮಾಡಿದ್ದೀರಾ ಅಂತ. ಸೊ ಅದಕ್ಕೋಸ್ಕರ ನೀವು ಬಿಗಿನಿಂಗ್ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಏನೂ ಮಾಡೋಕ್ಕೆ ಹೋಗಬೇಡಿ, ಇವಾಗಲೇ ಸ್ಟಾರ್ಟ್ ಮಾಡೋದನ್ನು ಕಲೀರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಮೋಟಿವೇಶನಲ್ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.